पुरुषस्तद्विश्वमुपजीवति पतिम् विश्वस्यात्मेश्वरगुम् शाश्वतगुम् शिवमच्युतम् नारायणम् महाज्ञेयम् विश्वात्मानम् परायणम् नारायणपरो ज्योतिरात्मा नारायणः परः नारायणपरम् ब्रह्म तत्त्वम् नारायणः परः। सरस्वती सुप्रीता वरदा भवतो सुमुहूर्तः सावधानाः सुलग्नाः सावधानाः अग्निर्हव्यान्यग्रमीत् दधद्रत्नानि दाशुषे तत्सुवर्णम् हिरण्यमभवत् तत्सुवर्णस्य हिरण्यस्य जन्म सुवर्णस्य हिरण्यस्य जन्म वेद सुवर्ण आत्मना भवति। ಈ ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ಇರುವವರೆಗೂ ಇಲ್ಲಿನ ನಿಯಮಗಳನ್ನು ವಿಧಿ ನಿಷೇಧಗಳನ್ನು ತಪ್ಪದೇ ಪಾಲಿಸಬೇಕು. ಈ ವಿಧಿ ನಿಯಮಗಳನ್ನು ವೇದ, ಶ್ರುತಿ, ಸ್ಮೃತಿ ಶಾಸ್ತ್ರಗಳು ಬೋಧಿಸುತ್ತವೆ. ಧರ್ಮಬೋಧಕರು, ಧರ್ಮ ಪ್ರಚಾರಕರು ಸದಾ ಪರಿಶುದ್ಧ ಹಾಗೂ ನೈತಿಕ ಜೀವನ ನಡೆಸಿ ಜನರಿಗೆ ಮಾರ್ಗದರ್ಶಕರಾಗಬೇಕು. ಎಲ್ಲ ಮತಗಳ ಮೂಲತತ್ವವು ಒಂದೇ ಆಗಿದೆ. ಅಭಿಪ್ರಾಯ ಪ್ರಕಟಣೆಯ ಕ್ರಮವು ಬೇರೆ ಬೇರೆಯಾಗಿರಬಹುದು. ಪ್ರತಿಪಾದನೆಯ ಪದ್ಧತಿಯಲ್ಲಿ ವೈವಿಧ್ಯವಿರಬಹುದು. ಉದ್ದೇಶದಲ್ಲಿ ವೈವಿಧ್ಯವಿಲ್ಲ. ಆತನಿಗಿಲ್ಲಿ ಭಾವನೆಗಳ ಭಿನ್ನತೆ ಇಲ್ಲ. ನಿಮ್ಮ ನಿಮ್ಮ ಮತವನ್ನು, ಸತ್ಕಾರ್ಯವನ್ನು ಪ್ರೀತಿಸಿ, ಆರಾಧಿಸಿ. ಹಾಗೆಯೇ ಇತರ ಮತಗಳನ್ನು ದೂಷಿಸುವುದು ಸರಿಯಲ್ಲ. ಶಿಷ್ಯರೇ, ಪ್ರತಿಯೊಂದು ಮಠವೂ ನೀತಿ ನಿಯಮಗಳನ್ನು, ಕರ್ತವ್ಯಗಳನ್ನು, ವ್ಯವಹಾರ ಕ್ರಮಗಳನ್ನು ಪಾಲಿಸಬೇಕು. ಧರ್ಮ ರಕ್ಷಣೆಗಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಉತ್ತರೋತ್ತರವಾಗಿ ಗುರು ಶಿಷ್ಯ ಪರಂಪರೆಯು ಅವಿಚ್ಛಿನ್ನವಾಗಿ ಮುಂದುವರೆಯಬೇಕು. ಬರೀ ಧರ್ಮ ರಕ್ಷಣೆ ಮಾಡಿದರೆ ಸಾಲದು. ದೇಶ ರಕ್ಷಣೆಗಾಗಿ ಜನರು ನಿಸ್ವಾರ್ಥಿಗಳಾಗಿ, ವಿರಾಗಿಗಳಾಗಿ ಈ ನಮ್ಮ ಭರತ ಭೂಮಿಯನ್ನು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಮುನ್ನಡೆಸಬೇಕು. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನೀವೆಲ್ಲರೂ ನಾವು ಯತಿಗಳು, ನಮ್ಮ ಆತ್ಮೋದ್ಧಾರ ಮಾಡಿಕೊಂಡರೆ ಸಾಕೆಂಬ ಸಂಕುಚಿತ ಮನೋಭಾವವುಳ್ಳವರಾಗಬಾರದು. ಲೋಕ ಕಲ್ಯಾಣ, ವಿಶ್ವಶಾಂತಿಯೇ ನಿಮ್ಮೆಲ್ಲರ ಗುರಿಯಾಗಿರಬೇಕು. ನಿಮಗೆ ನಿಯೋಜಿಸಲ್ಪಟ್ಟ ಪೀಠಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನರಿತು ಅದ್ವೈತ ತತ್ವವನ್ನು ಪ್ರತಿಪಾದಿಸಿ ನಿಷ್ಠೆಯಿಂದ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸಿ. मनोबुद्ध्यहङ्कार चित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम्।
हिरण्यबाहवे हिरण्यवर्णाय हिरण्यरूपाय हिरण्यपतये अम्बिकापतये उमापतये पशुपतये नमो नमः